सहनावतु सहनौ पुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। परास्य शक्ति न तस्य कार्यं करणं च विद्यते न तत्समश्चाभ्यधिकश्च दृश्यते। परास्य शक्तिर्विविधैव श्रूयते ಸ್ವಾಭಾವಿಕಿ ಜ್ಞಾನ ಬಲಕ್ರಿಯಾ ಚ. ಅದಾಯ್ತು. ಪರಮಾತ್ಮನ ಎಲ್ಲ ಜ್ಞಾನ ಕ್ರಿಯೆ ಬಲ ಎಲ್ಲ ವಿಧವಾದ ಶಕ್ತಿ ಎಷ್ಟು ಕೂಡ ಏನದು ಸ್ವಾಭಾವಿಕತೆ ಹೊರತು ವರಾಧಿಗಳಿಂದ ಬಂದಿದ್ದು ಔಪಾಧಿಕವಲ್ಲ. ನ ತಸ್ಯ ಕಶ್ಚಿತ್ ಪತಿರಸ್ತಿ ಲೋಕೆ ನ ಚೇಷಿತಾ ನೈವ ಚ ತಸ್ಯ ಲಿಂಗಂ ಸಕಾರಣಂ ಕಾರಣಾಧಿಪಾಧಿಪೋ ಯಃ ನ ಚಾಸ್ಯ ಕಶ್ಚಿತ್ ಜನಿತಾ ನ ಚಾಧಿಪಃ. ನ ತಸ್ಯ ಕಶ್ಚಿತ್ ಪತಿರಸ್ತಿ ಲೋಕೆ ನ ಚ ಈಶಿತಾ ನ ಏವ ಚ ತಸ್ಯ ಲಿಂಗಂ ನ ಕಾರಣಂ ಕಾರಣಾಧಿಪಾಧಿಪೋ ನ ಚಾಸ್ಯ ಕಶ್ಚಿತ್ ಜನಿತಾ ನ ಚಾಧಿಪಃ. ನ ತಸ್ಯ ಕಶ್ಚಿತ್ ಪತಿರಸ್ತಿ ಲೋಕೆ, ಅವನಿಗೆ ಇನ್ನೊಬ್ಬ ಪತಿ ಅಂತಿಲ್ಲ, ಸರ್ವಾಧ್ಯಕ್ಷ ಪರಮಾತ್ಮನೇ. ನ ಚ ಈಶಿತಾ, ಅವನಿಗೆ ಇನ್ನೊಬ್ಬ ಸಮರ್ಥನಿಲ್ಲ. ನೈವ ಚ ತಸ್ಯ ಲಿಂಗಂ, ಅವನಿಗೆ ಲಿಂಗ ಪುಲ್ಲಿಂಗ ಅಥವಾ ಲೋಕದ ರೀತಿಯ ವ್ಯವಹಾರ ಇಲ್ಲ. ನ ಕಾರಣಂ ಕಾರಣಾಧಿಪಾಧಿಪೋ, ಅವನಿಗೆ ಇನ್ನೊಂದು ಕಾರಣ ಅಂತಿಲ್ಲ. ಕಾರಣಾಧಿಪಾಧಿಪನಾದ್ದರಿಂದ ಇನ್ನೊಂದು ಕಾರಣ ಇರೋ ಚಾನ್ಸಸ್ಸೇ ಇಲ್ಲ. ಸಕಾರಣಂ ಕಾರಣತಸ್ತತೋ ನ ಚಾಸ್ಯ ಕಶ್ಚಿತ್ ಜನಿತ ನ ಚಾಧಿಪಃ. ಅಸ್ಯ ಇವನಿಗೆ ನ ಕಶ್ಚಿತ್ ಜನಿತ, ಒಬ್ಬ ತಂದೆ ಅಂತ ಇಲ್ಲ. ಜನಿತ ಅಂದ್ರೆ ತಂದೆ, ತಂದೆ ಅಂತಿಲ್ಲ. ನ ಚ ಅಧಿಪಃ, ಸ್ವಾಮಿ ಅಂತ ಒಬ್ಬ ಇಲ್ಲ. ಏನ ಅಲ್ಲ, ಪರಮಾತ್ಮನಿಗೆ ಯಾವುದೂ ಕಾರಣ ಇಲ್ಲ ಅಂತ ಹೇಳಿದ್ರೆ ಅರ್ಥ. ಎಲ್ಲದಕ್ಕೂ ಕಾರಣ ಅವನು. ಅವನಿಗೆ ಕಾರಣ ಅಂತ ಬೇರೆ ಒಂದು ಯಾವುದೂ ಇಲ್ಲ. ಅದೇ ಅರ್ಥ ಬೇಕು. ಇನ್ನೊಂದು ತಾನೇ ಕಾರಣ, ಮೂಲಭೂತನಾದ ಇನ್ನೊಬ್ಬ ಕಾರಣ ಇಲ್ಲಿರ್ತಾನೆ. ಅಲ್ಟಿಮೇಟ್ ಕಾರಣ ಅಂದ್ಮೇಲೆ ಇನ್ನೊಬ್ಬ ಕಾರಣ ಇದ್ರೆ ಅಲ್ಟಿಮೇಟ್ ಆಗೋದೇ ಇಲ್ಲ. ಅದೇ ಸಕಾರಣಂ, ಅವನೆಲ್ಲದಕ್ಕೂ ಕಾರಣ. ಎಲ್ಲದಕ್ಕೂ ಕಾರಣ, ಅವನಿಗೆ ಕಾರಣ ಇಲ್ಲ. ಅದೇ ಹೇಳ್ತಿರೋದು ಈಗ. ಹಾಗಲ್ಲ, ಕಾರ್ಯಕಾರಣ ಇಲ್ಲ ಆದ್ರೆ ನಿಬಂಧನೆ ಇಲ್ಲ ಅಂತ. ಪರಮಾತ್ಮನಿಗೆ ಮಾಡೋದು ಬಿಡೋದು ಅಂತಿಲ್ಲ ಅಂತ ಹೇಳಿದ್ರೆ ಯಾವ ನಿರ್ಬಂಧ ಇಲ್ಲ. ಎಲ್ಲರಿಗೂ ನಿರ್ಬಂಧ ಇದೆ, ಪರಮಾತ್ಮನಿಗೇನಿಲ್ಲ ನಿರ್ಬಂಧ ಇಲ್ಲ. ಮುಕ್ತರಿಗೆ ನಿರ್ಬಂಧ ಇಲ್ಲ, ಅವರು ಸಹಜವಾಗಿ ಮಾಡ್ತಾರೆ. ಕಂಟ್ರೋಲ್ ಇದೆ, ಬಟ್ ಹೇಳ್ಸ್ಕೊಂಡು ಮಾಡೋದಿಲ್ಲ. ಯಸ್ತಂತು ನಾಭ ಇವ ತಂತುಭಿ ಪ್ರಧಾನಜೈ ಸ್ವಭಾವತಃ ದೇವ ಏಕಃ ಸ್ವಂ ಆವೃಣೋತಿ ಸನೋ ದಧಾತು ಬ್ರಹ್ಮಾಪ್ಯಯಂ. ಯಹ ತಂತುನಾಭ ಇವ ತಂತುಭಿಃ ಪ್ರಧಾನಜೈಃ ಸ್ವಭಾವತಃ ದೇವ ಏಕಃ ಸ್ವಂ ಆವೃಣೋತಿ ಸಹ ನಃ ದಧಾತು ಬ್ರಹ್ಮ ಅಪ್ಯಯಂ. ಬ್ರಹ್ಮಾಪ್ಯಯಂ ಬ್ರಹ್ಮ ಅಪ್ಯಯಂ. ಯಹ ತಂತುನಾಭ ಇವ ತಂತುಭಿಃ, ತಂತುನಾ ಈ ಒಂದಿದೆ ಜೇಡರ ಬಲೆ ಇದೆಯಲ್ಲ, ತಂತುಗಳಿಂದ ಪ್ರಧಾನಜೈಹಿ ಸ್ವಭಾವದ ಲಿಂಕ್ ಆಗ್ತಾ 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 ಪ್ರಧಾನಕ್ಕೆ ಬರುತ್ತೆ ಒಟ್ಟಿಗೆ. ಕವು ಎಷ್ಟೇ ಕವಲ್ ಹೊಡೆದ್ರು ಕೂಡ ಮೇನ್ ಲಿಂಕ್ ಎಲ್ಲಿರ್ಬೇಕು, ಅದಕ್ಕೆ ಬೇರುಗಳು ಎಷ್ಟೇ ಕವಲಿದ್ರು ಕೂಡ ಬೇರೆ ಒಂದೇ ಆಗಿರ್ಬೇಕು. ಆ ರೀತಿಯಲ್ಲಿ ಪರಮಾತ್ಮ ಇದ್ದಾನೆ. ಪ್ರಧಾನ ಜೈಹಿ ಸ್ವಭಾವತಃ, ಎಲ್ಲದಕ್ಕೂ ಕೂಡ ಇವನೊಳಗೆ ತಂತುಗಳು ಹೇಗೆ ಮೂಲ ತಂತುವನ್ನು ಆಶ್ರಯಿಸಿರಬೇಕು, ಹಾಗೆ ಪರಮಾತ್ಮನಲ್ಲಿ ಎಲ್ಲವೂ ಕೂಡ ಸಹಜವಾಗಿಯೇ ಆಧರಿಸಿ ಇವೆ. ದೇವ ಏಕಃ ಸ್ವಂ ಆವೃಣೋತಿ, ಅವನಿನ್ಯಾರು ಇಲ್ಲ ಆವರಣ ಮಾಡೋದು, ತಾನೇ ಆವರಣ ಅಂತೇನು ಸ್ವತಂತ್ರ ಅಂತ ಪರಮಾತ್ಮನು ನಹ ನಮಗೆ ದಧಾತು ಬ್ರಹ್ಮ ಅಪ್ಪೇಯ, ಬ್ರಹ್ಮಣಿ ಅಪ್ಪೇಯ, ತನ್ನಲ್ಲಿ ಜೊತೆಯಾಗಿರುವಿಕೆ ಎನ್ನುವ ಮುಕ್ತಿಯನ್ನು ನಮಗೆ ಕರುಣಿಸಲಿ. ಜೊತೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳೋದಿಲ್ಲ, ಜೊತೆ ಕರ್ಕೊಂಡು ಹೋಗ್ಬೇಕು. ಆ ರೀತಿ ಪರಮಾತ್ಮ ನಮ್ಮನ್ನ ಎಷ್ಟೇ ಜೊತೆ ಕರ್ಕೊಂಡು ಹೋದ್ರು ಒಬ್ರು ಹಿಂದೆ ಕ್ಲೋಸ್ ಆಗಿರ್ಲಕ್ ಆಗೋದಿಲ್ಲ, ಇನ್ನೊಬ್ರು ಮತ್ತೆ ದೂರ ಆಗ್ತಾ ಬರ್ತಾರೆ. ತೀರಾ ಕ್ಲೋಸ್ ದೊಡ್ಡವ್ರು ಹೇಗಾಗ್ತಾರ ಹಾಗೆ ವಾಯುದೇವರು ಅವರೆಲ್ಲ ಭಾರಿ ಕ್ಲೋಸ್ ಇರ್ತಾರೆ. ಉಳಿದವರೆಲ್ಲ ಆ ಲಿಂಕ್ ಅಲ್ಲಿ ಇರ್ತಾರ, ಅದ್ರ ಸಮಸ್ಯೆ ಇಲ್ಲ. ಹೋಗಿ ಲಾಸ್ಟ್ ಇದ್ರು ಅಷ್ಟೇ, ಫಸ್ಟ್ ಇದ್ರು ಅಷ್ಟೇ, ಹೋಗೋದು ಗ್ಯಾರಂಟಿ ಅಲ್ಲ. ಏಕೋ ದೇವ ಸರ್ವಭೂತೇಷು ಗೂಢಃ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷ ಸರ್ವಭೂತಾಧಿವಾಸಃ
ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ. ನಿರ್ಗುಣ ಪದ ಇಲ್ಲಿ ಬಂದಿದೆ, ಇಲ್ಲಿ ಕಟ್ಟಿ ಹಿಡಿತಾರೆ ಮಹಾವಾಕ್ಯಗಳಲ್ಲಿ ಒಂದವರಿಗೆ. ಕೇವಲ ನಿರ್ಗುಣ, ಅದರಿಂದ ಅವನ ಗುಣಗಳಿಲ್ಲ ಅಂತ ಅರ್ಥ. ಇದು ಪೆಟ್ ಶ್ಲೋಕ, ಅದಕ್ಕೆ ಲಿಂಕ್ ಎಲ್ಲ ಹಿಂದೂ ಮುಂದೆ ಬಿಟ್ಟು ಬಿಡ್ತಾರಲ್ವ, ಇದ್ದಕ್ಕಿಂತ ತಗೊಂಡ್ಬಿಟ್ರೆ ತಪ್ಪಾಗುತ್ತೆ. ಎಲ್ಲ ನೋಡಿದಾಗ ಏನರ್ಥ ಆಯ್ತು ಈಗ? ಏಕೋ ದೇವ ಸರ್ವಭೂತೇಶು ಗೂಢ. ಒಬ್ಬನೇ ದೇವರು ಎಲ್ಲಾ ದೇವತೆಗಳ ಒಳಗೆ, ಎಲ್ಲ ವಸ್ತುಗಳ ಒಳಗೆ, ಬ್ರಹ್ಮಾದಿಗಳೊಳಗೆ ಗೂಢ, ರಹಸ್ಯ, ಕಾಣದಂತೆ ವ್ಯಾಪಿಸಿದ್ದಾನೆ. ಕಾಣದಂತೆ ವ್ಯಾಪಿಸಿದ್ದ. ಇಲ್ಲಿ ಗಾಡಿ ಇದೆ, ಕಾಣದಂತೆ ವ್ಯಾಪಿಸಿದೆ. ಚೇರುಗಳೆಲ್ಲ ಕಾಣಾಗಿವೆ, ಗಾಡಿ ಕಾಣದಾಗಿದೆ. ಪರಮಾತ್ಮ ವ್ಯಾಪಿಸಿರೋದು ನಿಜ, ಎಲ್ಲಾ ಪ್ರಾಣಿ ವ್ಯಾಪಿಸಿರೋದು ನಿಜ, ಆದ್ರೆ ಉಳಿದವರಿಗೆ ಅದು ಗೊತ್ತಾಗೋದಿಲ್ಲ. ಸರ್ವವ್ಯಾಪಿ, ಅದನ್ನೇ ವಿಸ್ತಾರ ಮಾಡಿ ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಸರ್ವಭೂತಾಂತರಾತ್ಮ, ಎಲ್ಲಾ ಭೂತಗಳ ಒಳಗೆ ಅಂತರ್ಯಾಮಿಯಾಗಿ ಅಂತಹ ಆತ್ಮ. ಅಂತ ಸ್ವಾಮಿ ಅಂತರ್ನಿಯಾಮಕ ಅಂತ, ಅಂತರ್ನಿಯಾಮ ಒಳಗಿದ್ದಾನೆ, ಮನೆಯೊಳಗಿದ್ದ ನಿಯಾಮಕ ಅಲ್ಲ. ಆಫೀಸ್ ಒಳಗೆ ಎಲ್ಲರೂ ಇದ್ದಾರೆ, ನಿಯಾಮಕರಲ್ಲ. ಪರಮಾತ್ಮ ಆಗಿದ್ದ ನಿಯಾಮಕರಾಗಿದ್ದಾನೆ. ಆಫೀಸ್ ಒಳಗಿದ್ದಾನೆ ಇರ್ಬೇಕಾದ್ ವರ್ಕ್ ಮಾಡೋರಲ್ಲ, ಒಳಗಿದ್ದಾನೆ, ಅವರೊಳಗೆ ನಿಯಾಮಕರಾಗಿದ್ದಾನೆ ಅಂತ ಹೇಳಿದಾಗ ಪರಮಾತ್ಮ ಎಲ್ಲರಿಗೂ ಕೂಡ ಮುಖ್ಯ ಕಾರಣನಾಗಿದ್ದಾನೆ. ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ, ಕರ್ಮಾಧ್ಯಕ್ಷ, ಎಲ್ಲ ಕರ್ಮವನ್ನು ಕೂಡ ಅಧ್ಯಕ್ಷ, ಸಾಕ್ಷಾತ್ತಾಗಿ ನೋಡುತ್ತಾರೆ, ಸ್ವಾಮಿಯಾಗಿದ್ದಾನೆ. ಸರ್ವಭೂತಾಧಿವಾಸ, ಎಲ್ಲಾ ಭೂತಗಳಿಗೆ ನೆಲೆಯಾಗಿದ್ದಾನೆ. ಅವರ ಎಲ್ಲ ತಾನೂ ಇದ್ದಾನೆ, ವನಸ್ದಮ್ ಆಗಿಲ್ಲ, ಅವರಿಗೆ ಆಶ್ರಯವಾಗಿದ್ದಾನೆ. ಸಾಕ್ಷಿ, ಎಲ್ಲ ವಿಷ್ಣು ಸಹಸ್ರನಾಮದ ಪದಾನೆ ಸಾಕ್ಷಿ. ಸಾಕ್ಷಾದೀಕ್ಷತೆ ಇತಿ ಸಾಕ್ಷಿ, ಎಲ್ಲವನ್ನು ನೇರವಾಗಿ ನೋಡ್ತಾನೆ, ಪ್ರತ್ಯಕ್ಷವಾಗಿ ನೋಡ್ತಾನೆ ಹೊರತು ಎಲ್ಲವನ್ನು ಪ್ರತ್ಯಕ್ಷ ಯಾರು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಬ್ರು ನೋಡ್ಬೇಕಾದ್ರೆ ಬೆನ್ನು ಕಂಡ ಮುಖ ಕಂಡ ಬೆನ್ನು ಕಾಣೋದು, ಸೈಮಿಲ್ಟೇನಿಯಸ್ಲಿ ಯಾವುದು ಕಾಣೋದಿಲ್ಲ. ದೇವರು ಹೇಗೆ ನೋಡ್ತಾನೆ? ಸರ್ವತ್ರ ವ್ಯಾಪ್ತನಾದ್ರಿಂದ ಎಲ್ಲವನ್ನು ಯಾವಾಗಲೂ ಪರ್ಫೆಕ್ಟ್ ಆಗಿ ನೋಡ್ತಾನೆ. ಪರ್ಫೆಕ್ಟ್ ಆಗಿ ತಮ್ಮ ನೋಡ್ಕೊಳಕ್ಕೂ ಬರೋದಿಲ್ಲ, ಇನ್ನೊಬ್ಬರು ನೋಡಕ್ಕೂ ಬರೋದಿಲ್ಲ. ನಾನು ಹೀಗೆ ಕೂತ ಹಿಂದೆ ಕಾಣೋದಿಲ್ಲ, ಹಿಂದೆ ಕೂತ ಮುಂದೆ ಕಾಣೋದಿಲ್ಲ, ಮೇಲ್ ನೋಡಿದ ಕೆಳಗೆ ಕಾಣೋದಿಲ್ಲ, ಕೆಳಗೆ ಮೇಲ್ ಕಾಣೋದಿಲ್ಲ. ಈ ರೀತಿ ಇರೋದು ಎಲ್ಲಾ ರೀತಿಯಲ್ಲಿ ನೋಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಎಲ್ಲಾ ಕಡೆ ಇರೋದ್ರಿಂದ ಎಲ್ಲರನ್ನೂ ಪೂರ್ತಿಯಾಗಿ ನೋಡ್ತಾನೆ. ಕರ್ಮಾಧ್ಯಕ್ಷ, ಎಲ್ಲ ಗೊತ್ತು, ಒಬ್ಬರಿಗೆ ಉತ್ತರ ಬೆನ್ನು ಗೊತ್ತಾ, ಮುಖದ ಹಿಂದಿನ ಭಾಗ ಗೊತ್ತಿಲ್ಲ. ಗೊತ್ತಾಯ್ತಾ? ಇದು ಅರ್ಥ ಮಾಡ್ಕೊಂಡ್ರೆ ನಮಗೆ ನಮ್ಮದೇ ಆದ ವಸ್ತು ನಮಗೆ ಕಾಣಕ್ಕೆ ಸಾಧ್ಯ ಇಲ್ಲ ಯಾವಾಗಲೂ ಕೂಡ. ಸರ್ವಭೂತಾಧಿವಾಸ ಸಾಕ್ಷಿ ಚೇತ. ಸಾಕ್ಷಿ ಶಬ್ದಕ್ಕೆ ಅನೇಕ ಅರ್ಥ. ಅಕ್ಷಿ ಸಮೇತನಾಗಿ ಇದ್ದಾನೆ, ಇದರಿಂದ ಎಲ್ಲಾ ಇಂದ್ರಿಯಗಳಿದೆ. ಇನ್ನೊಂದು ಅರ್ಥ ಅದಕ್ಕೆ, ಅಕ್ಷಿ ಮೊದಲಾದವುಗಳ ಸಮೇತವಾಗಿ ಯಾವಾಗಲಿರೋದ್ರಿಂದ ನಿರಾಕಾರಣ ಅಲ್ಲ ಅಂತ. ಚೇತ, ಚೇತನನಾಗಿದ್ದಾನೆ. ಆಕಾಶ ಇದೆಲ್ಲ ಕಡೆಗೆ, ಚೇತನ ಅಲ್ಲ ಅದು, ಅದಕ್ಕೆ ಚೇತನನಾಗಿದ್ದಾನೆ. ಕೇವಲವಾಗಿದ್ದಾನೆ. ಕೇವಲ ಆಗಿದ್ದಾನೆ ಅಂದ್ರೆ ಯಾರನ್ನು ಅವಲಂಬಿಸಿಲ್ಲ ಅಂತ. ಕೇವಲ ಇದು ಅಂತ ಇನ್ನೊಂದು ಮಿಕ್ಸ್ ಆಗಿಲ್ಲ ಅಂತ. ಪಾಯಸದಲ್ಲೆಲ್ಲ ಮಿಕ್ಸ್ ಆಗಿಬಿಟ್ರೆ ಬರೀ ಹಾಲು, ಕೇವಲ ಹಾಲು, ನೀರು ಹಾಕಿಲ್ಲ. ಅದೊಂದು ಕೇವಲ ಪದಕ್ಕೆ ಬರ್ತಕೊಂಡ್ರೆ ಇನ್ಯಾವುದು ಮಿಕ್ಸ್ ಆಗದೆ ಇದ್ರೆ ಕೇವಲ ಅಂತ ಕರೀತಾರೆ. ಕೇವಲ ನಿರ್ಗುಣಶ್ಚ, ಕೊನೇ ನಿರ್ಗುಣ ಬಂದಿದೆ. ಇಷ್ಟಾಗಿದ್ರು ಕೂಡ ಅವ್ರ ಪ್ರಾಕೃತ ಗುಣ ಇಲ್ಲ, ಸರಳವಾಗಿ ಅರ್ಥ ಆಗ್ಬಿಡುತ್ತೆ. ಅದನ್ನೇನ್ ಮಾಡ್ತಾರೆ, ಯಾವ ಗುಣವೂ ಇಲ್ಲ ಅಂತ ಅರ್ಥ ಮಾಡ್ತಾರೆ. ಇವೆಲ್ಲ ಹಿಡಿದೇನಾಗಿದೆ? ಸಾಕ್ಷಿತ್ವ ಗುಣ ಅಲ್ವೇನು, ಚೇತನತ್ವ ಗುಣ ಅಲ್ವಾ, ಅಧಿವಾಸತ್ವ, ಸರ್ವ ಎಲ್ಲ ಗುಣಗಳೇ. ಅದಿಲ್ಲ ಅಂತ ಹೇಳಿದ್ರೆ ಅರ್ಥ ಏನು ಅದಕ್ಕೆ? ನಿರ್ಗುಣಕ್ಕೆ ನಿರ್ಗುಣತ್ವನೂ ಒಂದು ಗುಣ. ಆದ್ದರಿಂದ ಇಲ್ಲ ಅಂತ ಹೇಳೋದಕ್ಕೆ ಹೋದ್ರೆ ತಪ್ಪಾಗುತ್ತೆ. ಇವಾಗ ಅಸ್ತಿತ್ವ ಎಲ್ಲ ಹೋಗ್ಲಿ, ಮತ್ ಬರ್ತಾನೆ ಗುಣ ಹಾಗಿದ್ರೆ. ಹಾಗಲ್ಲ, ಅಸ್ತಿತ್ವ ಇದೆ ಅಂದ್ರೆ ಅಸ್ತಿತ್ವ ಇಲ್ಲ ಅಂತಲ್ಲ, ಈ ರೀತಿ ಅರ್ಥ. ಅಪೋಹನ್ಯಾಯ. ಅಪೋಹ ಅಂದ್ರೆ ಏನು? ಇಲ್ಲ ಅಂತ ಅಲ್ಲ. ಈ ರೀತಿ ಮಾಡಿದರೆ ಬದಲಾಯ್ತಾ ಹೊರತು ಬರೋದಿಲ್ಲ ಅಂತಲ್ಲ, ಅದು ಬರ್ತಾರೆ ಅಂತ ಅರ್ಥ ತಾನೆ, ಅಲ್ಲ ಅಂತ. ನಿಮ್ ಪ್ರಕಾರ ಅಲ್ಲ, ಸರಿ ಬಿಡಿ, ನಿಮ್ ಪ್ರಕಾರ ನೀವು ಮಾಡಿಕೊಂಡು ನಮ್ಗೆ ಯಾಕೆ ಹೇಳ್ಬೇಕಾದ್ರ? ನಿಮ್ ಕನ್ವೆನ್ಷನ್ ಯಾವ್ದು ಬೈಲಾಸ್ ಇರ್ತದೆ ಕಂಪ್ನಿ, ಯಾರಿಗೆ ಅಪ್ಲಿಕಬಲ್ ಅದು? ಅವ್ರಿಗೆ ಅಷ್ಟು, ಉಳಿದವ್ರಿಗೆಲ್ಲ ಹೇರ್ಲಕ್ ಬರೋದಿಲ್ಲ. ಎಲ್ಲರಿಗಿರೋದು ಕಾಮನ್ ಆಗಿದ್ ಬೇರೆ, ಅವ್ರೊಬ್ರಿಗೆ ಎತ್ತಿರೋ ಬೇರೆ. ನೀವ್ ಎದಾರು ತಿಳ್ಕೊಡ್ರಿ, ಅಡ್ಡಿ ಬರೋದಿಲ್ಲ. ನಿಮ್ಮ ಹಣೆ ಬರ, ಇನ್ನೊಬ್ರಿಗೆ ಹೇಳಕ್ ಹೋಗ್ಬೇಡಿ. ಅರ್ಥ ಆಯ್ತಾ? ವ್ಯತ್ಯಾಸ ಇದೆ. ಅಲ್ಲಿ ಆಶ್ರಯವಾಗಿದ್ದಾನೆ, ಇಲ್ಲಿ ಸ್ವಾಮಿಯಾಗಿದ್ದಾನೆ. ಇದು ಆಶ್ರಯ, ಸ್ವಾಮಿ ಅಲ್ಲ. ಇದು ಪುಸ್ತಕಕ್ಕೆ ಆಶ್ರಯ ಇದೆ, ನಮಗೆ ಮನೆ ಇದೆ ಆಶ್ರಯ, ನಮಗೆ ಸ್ವಾಮಿ ಅಲ್ಲ ಅದು. ಎಂತ ಆಶ್ರಯ? ಪರಮಾತ್ಮ ಸ್ವಾಮಿಯಾಗಿ ಆಶ್ರಯನಾಗಿದ್ದಾನೆ. ಗೊತ್ತಾಯ್ತಾ? ಕೆಲಸ ಕೊಡ್ಬೇಕಾದ್ರೆ ಸ್ವಾಮಿಯಾಗಿ ಕೆಲಸ ಕೊಡೋದು ಬೇರೆ. ಕೊಡ್ತಾರೆ, ಟೆಂಪರರಿ ಕೊಡಿರುವ ವ್ಯವಸ್ಥೆ ಹೇಳಿರ್ತಾರೆ. ಆದ್ರಿಂದ ಅದೆಲ್ಲ ಏನಲ್ಲ ಸ್ವಾಮಿತ್ವ ಅಲ್ಲ. ಆಶ್ರಯ ಕೊಟ್ಟರು ಕೂಡ ಏನಲ್ಲ ಸ್ವಾಮಿತ್ವ ಇಲ್ಲ.
ಭೂಮಿ ಆಶ್ರಯ, ಸ್ವಾಮಿತ್ವ ಇಲ್ಲ, ಮುಂದೆ ಅಲ್ಟಿಮೇಟ್ಲಿ ಪರಮಾತ್ಮ ಹಿಡ್ಕೊಂಡಿದ್ದಾನೆ. ಅರ್ಥ ಆಯ್ತಾ? ಆ ಅರ್ಥದಲ್ಲಿ ಎಲ್ಲರಿಗೂ ನೆಲೆಯಾಗಿದ್ದಾನೆ ಅಂತ ಅದಕ್ಕೆ ಹೇಳಿದ್ರು ಅರ್ಥ ಆಗಲಿಕ್ಕೆ. ಹೇಗಿದ್ದಾನೆ ಡೌಟ್ ಬಂದ್ರೆ ಏನಾಗಿದ್ದಾನೆ? ಸ್ವಾಮಿಯಾಗಿದ್ದಾನೆ. ಹೌದಾಯ್ತಲ್ಲ, ಜಡಗಳಲ್ಲಿ ಚೇತನದಲ್ಲೂ ಇದ್ದಾನೆ, ಜಡದಲ್ಲಿ ಆಶ್ರಯ ಭಗವದ್ಗೀತೆಯಲ್ಲಿ ಆಧಾರ ನಿಲಯ ಬಂದಿಲ್ಲ. ಆಧಾರಕ್ಕೂ ನಿಲಯವಾಗಿ, ಆಧಾರಗಳಿಗೂ ಆಧಾರವಾಗಿದ್ದಾನೆ. ಆಧಾರ ಕಾರಣ ಆಗಿದ್ದಾನೆ, ಆಧಾರಕ್ಕೂ ಆಧಾರನಾಗಿದ್ದಾನೆ. ಕರ್ಮಾಧ್ಯಕ್ಷ, ಎಲ್ಲಾ ಕರ್ಮಗಳನ್ನು ಸಾಕ್ಷಾತ್ ನೋಡ್ತಾನೆ. ಗೊತ್ತಾಗ ಸಾಕ್ಷಾತ್ ಮುಖ್ಯಸ್ಥ ಯಾರು ಸಾಕ್ಷಾತ್ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ರೂಮಲ್ಲಿ ಕೂತಿರ್ತಾನೆ ಅಷ್ಟೇ ಹೊರತು ಎಲ್ಲವನ್ನ ನೋಡ್ಲಿಕ್ಕೆ ಆಗೋದಿಲ್ಲ. ಥ್ರೂ ನೋಡ್ಬೋದು ಇವು, ಅಥವಾ ಟೇಬಲ್ ಟಿವಿಯಲ್ಲಿ ನೋಡೋದು. ಸಾಕ್ಷಾತ್ ಅಲ್ಲ, ಮತ್ತೆ ಅದು ಇಂಡೈರೆಕ್ಟ್ ಇದೆ. ಅಷ್ಟು ಇಂಡೈರೆಕ್ಟ್ ಆಗಲೇಬೇಕು, ತೀರ ಡೈರೆಕ್ಟ್ ಅಲ್ಲ. ಸಾಕ್ಷಿ ಚೇತ ನಾವು ಕೂತ್ಕರಡಿ ಹಾಕೊಂಡು ನೋಡಿದ್ರೆ ಬರೀ ಕಣ್ಣಿ ನೋಡಿದಾಗ ಆಗ್ಲಿಲ್ಲ, ದೇವರು ಅದರಿಂದ ನೋಡ್ತಾನೆ. ಇದು ಬಹಳ ಮುಖ್ಯ. ಕರ್ಮಾಧ್ಯಕ್ಷ ಸರ್ವಭೂತಾಧಿವಾಸ ಸಾಕ್ಷಿ ಚೇತ ಕೇವಲ ಅಂತ ಹೇಳಿ ಸ್ವತಂತ್ರನ, ಯಾರು ಡಿಪೆಂಡ್ ಇಷ್ಟೆಲ್ಲ ಇದ್ದಾನೆ, ಆದ್ರೆ ಒಬ್ಬ ರಥೀನಾಗಿದ್ದಾನೆ, ಅದು ಹೋಯ್ತಾನೆ. ನಿರ್ಗುಣಶ್ಚ, ನಿರ್ಗುಣನಾಗಿದ್ದಾನೆ. ಇನ್ನೂ ಬಿಡಿಸಿದರೆ ಕೇವಲ ಅನಿರ್ಗುಣಶ್ಚ, ಹಾಗೂ ಬಿಡಿಸಕ್ಕೂ ಬರೋದು. ಅತತ್ವಮಸಿಯಾಗೋ ಕೇವಲ ಅನಿರ್ಗುಣಶ್ಚ, ಆದ್ರಿಂದಾನ ಅವನಿಗೇನಿಲ್ಲ, ಪ್ರಾಕೃತಗಳಿಲ್ಲ. ಅನಿರ್ಗುಣ, ನಿರ್ಗುಣನಲ್ಲ, ಸಗುಣನಾಗೇ ಇದ್ದಾನೆ. ಅನಿರ್ಗುಣ ಅಂದ್ರೆ ಏನು? ನಿರ್ಗುಣ ಅಲ್ಲದವನಾಗಿದ್ದಾನೆ, ಗುಣ ಸಮೇತನಾಗಿಯೇ ಇದ್ದಾನೆ. ಯಾವ ಗುಣಗಳಿರ್ಬೇಕು ಆ ಗುಣಗಳಿಂದ ಒಳಗೂಡಿದ್ದಾನೆ. ಯಾವ ಗುಣ ಇರಬೇಕು ಅದಿಲ್ಲ. ಅರ್ಥ ಮಾಡ್ಕೊಂಡು ಯಾವ ಸಮಯ ದೊಡ್ಡ ವಾಕ್ಯ ಅಂತ ಹೇಳ್ಕೊಂಡು ಕನ್ಫ್ಯೂಸ್ ಮಾಡಿ ಜಗತ್ತನ್ನೇ ದಾಶ. ಅವ್ರು ಎಲ್ಲ ಗೊತ್ತು, ಹಿಂದೆ ಮುಂದೆ ನೋಡೋದಿಲ್ಲ, ಯಾವುದು ಕೂಡ ಪದ ನೋಡೋದು. ಪದ ನಿರ್ಗುಣ ಸರಿಯಾಗಿ ಈಗ ಅರ್ಥ ಇರೋದಕ್ಕೆ ನಿರ್ಗುಣ ಪದ ಇರೋದು ನಿಜ, ಅದಕ್ಕೆ ಅರ್ಥ ನೋಡ್ಬೇಕಲ್ಲ. ಅರ್ಥ ನೋಡ್ಬೇಕು, ಯೋಚನೆ ಮಾಡ್ಬೇಕು. ಅಲ್ಲ ಅಲ್ಲ ಅಲ್ಲ, ಸಾಕ್ಷಾತ್ತಾಗಿ ನೋಡ್ತಾರೆ ಎಲ್ಲರನ್ನ. ಆದ್ರಿಂದ ನಮ್ಮನ್ನ ಎಲ್ರು ನಾವಾತ ನೋಡ್ಲಾರ್ವಿ ಗೂಢನಾಗಿದ್ದಾನೆ, ಆತ ತಮ್ಮನ್ನು ನೋಡ್ತಾನೆ. ಪರದೆಯಿಂದ ಆ ಕಡೆ ನಮ್ ನೋಡ್ತಾ ಇದ್ದಾನೆ, ಆ ಕಡೆಯಿಂದ ಮನೆಗೆ ಹೋಗ್ತಿರೋ ಅಲ್ಲಿ ನೋಡ್ತಾರೋ, ಗೊತ್ತಾಯ್ತಾ? ಅದು ಅವ್ರಿಗೆ ನಾವು ಕಾಣೋದಿಲ್ಲ, ನಾವು ನೋಡಕ್ಕಾಗ. ಇದು ದೇವರ ಮಹಿಮೆ. ಸಾಕ್ಷಾದೀಕ್ಷತೆ. ನಮ್ಮ ಸಾಕ್ಷಿ ಅಂದ್ರೆ ಇಂದ್ರಿಯ, ಅಲ್ಲ. ಅಂದ್ರೆ ಬೇರೆ ಸಹಾಯ ಬೇಕಿಲ್ಲ ಅದಕ್ಕೆ. ಮನಸ್ಸಿಗೆ ಹೇಗೆ ಸಾಕ್ಷಿ ಬೇಕು, ಸಾಕ್ಷಿ ಮನಸ್ಸು ಯಾವುದು ಬೇಕಿಲ್ಲ. ಡೈರೆಕ್ಟ್ ಆಗಿ ನೋಡುತ್ತೆ ಅಂತ ಅಷ್ಟೇ ಅರ್ಥ, ಡೈರೆಕ್ಟ್ ಅಂತ ಅಷ್ಟೇ ಅರ್ಥ. ಇದು ಹಾಗಲ್ಲ, ಏನೋ ಆಲ್ರೌಂಡ್ ಪರ್ಸೆಪ್ಷನ್, ಆಲ್ರೌಂಡ್ ಪರ್ಸೆಪ್ಷನ್. ಹೌದು, ಆ ಸಾಕ್ಷಿ ಬೇರೆ. ಇವತ್ತು ಕೋರ್ಟ್ ಸಾಕ್ಷಿ ಬೇರೆ, ಕೋರ್ಟ್ ಸಾಕ್ಷಿ ಬೇರೆ, ನಮ್ಮ ಸಾಕ್ಷಿ ಇಂದ್ರಿಯ ಬೇರೆ, ಸಾಕ್ಷಾತ್ ನೋಡೋದು ಬೇರೆ, ಎಲ್ಲವನ್ನೂ ನೋಡೋದು ಬೇರೆ, ಸ್ವತಂತ್ರವಾಗಿ ನೋಡೋದು ಬೇರೆ. ಎಲ್ಲ ದೇವರಲ್ಲಿ, ಅದು ದೇವರಲ್ಲಿ ಸ್ವತಂತ್ರವಾಗಿ ಎಲ್ಲವನ್ನು ಯಾವಾಗಲೂ ನೋಡ್ತಾನೆ. ಒಮ್ಮೊಮ್ಮೆಲ್ಲ ಯಾವಾಗಲೂ ನೋಡ್ತಾನೆ. ಇವತ್ತು ನಾವು ಕೆಲವೆಲ್ಲ ಅಭ್ಯಾಸ ಆಗ್ಬಿಟ್ಟೆ, ಟ್ರ್ಯಾಕ್ ಮಾಡೋದು ಗೊತ್ತಾಗಿದೆ. ಹೋಗ್ತಾ ಬಸ್ ಹೋಗ್ತಾ ಟ್ರ್ಯಾಕ್ ಮಾಡ್ತಾನೆ, ವೆಹಿಕಲ್ ಮಾಡಿದ್ರೆ ಹುಡುಗ ಸೇಫ್ಟಿಗೋಸ್ಕರ ಟ್ರ್ಯಾಕ್ ಮಾಡ್ತಾನೆ ಇರ್ತಾನೆ. ಅದೆಲ್ಲ ಈಗ ಸಾಧ್ಯವಾಗಿದೆ. ದೇವರು ಈಗಲ್ಲ, ಯಾವ ಕಾಲಕ್ಕೂ ಎಲ್ಲಾ ರೀತಿಯಲ್ಲೂ ಟ್ರ್ಯಾಕ್ ಮಾಡ್ತಾನೆ. ಕೇವಲ ನಿರ್ಗುಣ. ಅದೇ ಹೇಳಿದ್ದೇನು, ನಿರ್ಗುಣ ಶಬ್ದದಿಂದ ವಾಚ್ಯನಾಗಿದ್ದಾನೆ, ನಿರ್ಗುಣ ಅರ್ಥದಲ್ಲೂ ಕೂಡಿದ್ದಾನೆ. ಇವೆಲ್ಲ ಗುಣಗಳು ಬಂತಾದ್ರಿಂದ ಈ ಗುಣ ಇಲ್ಲ ಅಂತ ಹೇಳಬಾರ್ದು. ಏನಂತ ಹೇಳ್ಬೇಕು ಅದಕ್ಕೆ? ಅಪ್ರಾಕೃತ ಗುಣಗಳಿಂದ ಕೂಡಿದ್ದಾನೆ, ಪ್ರಾಕೃತಗಳ ರಹಿತ. ಅದಕ್ಕೆ ಆಧಾರ ಇದೆ, ನಾವು ಬಾಯಿ ಬಂದ ಹೇಳಲಿಲ್ಲ. ತ್ರೈಗುಣ್ಯ ವರ್ಜಿತ ವಜಂ ಮಹಾಭಾರತ ವಾಕ್ಯ ಇದ್ದೇ. ಮತ್ತೆ ಒಬ್ಬ ಪದ್ಮಪುರಾಣದಲ್ಲಿ ಇವತ್ತಿಗೂ ಎಲ್ಲ ವಚವಚ ಕೋಟ್ ಮಾಡ್ತಾರೆ. ಅದನ್ನೇ ಯೋಸೌ ನಿರ್ಗುಣ ಯುಕ್ತ ಇತ್ಯುಕ್ತ. ಗೊತ್ತಾಯ್ತಾ? ಇಲ್ಲಿ ನಿರ್ಗುಣ ಅಂತ ಎಲ್ಲ ಕರೆದಿದ್ದಾರೆ. ವೇದಾದಿಶು ಮಹೇಶ್ವರ, ವೇದಾದಿಗಳಲ್ಲಿ ನಿರ್ಗುಣ ಅಂತ ಕರೆದಿದ್ದಾರಲ್ಲ. ಅದಕ್ಕೆ ಅರ್ಥ ಏನು ಅಂದ್ರೆ, ಪ್ರಾಕೃತೈ ಹೇಯ ಸಂಯುಕ್ತೈ ಗುಣೈರ್ಹೀನತ್ವ ಮುಚ್ಯತೆ. ಹೇಯವಾದಂತಹ ಪ್ರಾಕೃತ ಗುಣಗಳಿಂದ ದೂರ ಆಗಿದ್ದಾನೆ ಅಂತ ಅರ್ಥ. ಪಾಡಿಸರು ಭಗವದ್ಗೀತೆ ಗುಣಾತೀತ ತರಬಹುದು ಅಧ್ಯಾಯನೇ ಹೇಳ್ಬಿಟ್ಟಿದೆ, 14 ಅಧ್ಯಾಯ ಪೂರ್ತಿ. ಅಭವು ಗುಣಾಸ ಅಂತ ಅರ್ಥ. ಗುಣಗಳನ್ನ ಪರಮಾತ್ಮ ಮೀರಿ ನಿಂತಿರೋದ್ರಿಂದ ನಾವು ಗುಣಗಳಿಗೆ ಒಳಗಾಗಿರೋ, ನಾವೆಲ್ಲ ಗುಣಗಳಿಂದ ಮೀರಿ ನಿಂತಾನೆ ಪರಮಾತ್ಮ. ಹಿಡ್ಕೊಂಡು ಹೋಗ್ತಿದ್ದಾರೆ, ನೋಡಿದಕ್ಕೆ ಅವ್ರು ಮುಂದಿದ್ದ ಇವರು ಇಬ್ಬರು ಕೈಲಿ ಹಗ್ಗ ಕಾಣ್ತಾ ಇದೆ. ಆ ತಿಳ್ಕೊಂಡಿರೋ ಹಗ್ಗ ಅವ್ನು ಹಿಡಿಯ ಕಟ್ಟಲ್ಪಟ್ಟ ಹಗ್ಗ ಅವನಿಗಿರೋದು. ಅದರಿಂದ ಸ್ವತಂತ್ರ ಯಾರಾದ್ರೆ ಈಗ ಇದು ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷ ಸರ್ವಭೂತಾಧಿವಾಸ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ. ಹೀಗೆ ಕೇವಲನಾಗಿದ್ದಾನೆ.
ಏಕೋ ಕೆಲವೊಮ್ಮೆ ದೋಷ ಅದು ನಮ್ಮನ್ನು ಕೇವಲ ಕಂಡುಬಿಟ್ರು, ಕೇವಲವಾಗಿ ಕಂಡುಬಿಟ್ರು ಅಂದರೆ ಬಹಳ ಚೀಪ್ ನೋಡಿದ್ರು. ಇಲ್ಲಿ ಆಗಲ್ಲ, ಅದು ಅರ್ಥ ಇವ್ರು ಮಾಡ್ಕೊಂಡಿದ್ರು ಅಂತ ಸುಮ್ಮನೆ ಬಂದಿರೋದು. ಮೂಲದಲ್ಲಿ ಹಾಗಲ್ಲ ಅಂತ ಕೇವಲ. ಅದಕ್ಕೆ ಮೋಕ್ಷದಲ್ಲಿ ಏನಂತ ಹೆಸರಿದೆ? ಕೈವಲ್ಯ ಆಗ್ತಿದೆ. ಮೋಕ್ಷ ಕೈವಲ್ಯ ಅಂತ ಕರೀತಾರೆ. ದೇವರ ನಿತ್ಯ ಮುಕ್ತ ಅಂತ ಅರ್ಥ ಆಗುತ್ತೆ. ಅದು ಎಷ್ಟು ಯಾವ ರೀತಿ ತಗೊಂಡ್ರು ಕೂಡ ಅವ್ರು ಇವರೆಲ್ಲ ಅರ್ಥ ಆಗೋದಿಲ್ಲ. ಅವ್ರು ಒಬ್ಬನೇ ಇದ್ದಾನೆ, ಇನ್ನೊಬ್ಬನೇ ಅರ್ಥ ಬರೋದೇ ಇಲ್ಲ. ಬಡಿಸ್ಕೊಂಡು ಟ್ರೈ ಮಾಡೋದು, ಅದರಿಂದ ತಪ್ಪಾಯ್ತು. ಪೂರ್ತಿ ಆಬ್ಸರ್ವೇಟಿವ್ಗಳೇ ಗುಣ ಇಲ್ಲದ್ರೆ ಇರ್ತಾರೆ ಹಾಗೆ. ಫಸ್ಟ್ ಇರ್ಲಿಕ್ಕೆ ಸಾಧ್ಯ ಇಲ್ಲ ಫಸ್ಟ್. ಮತ್ತೆ ಅವ್ರು ತಿಳ್ಕೊಂಡು ತಿಳಿಯಲು ಪಡಬೇಕೆಂದು ಗುಣ ಇಲ್ಲ ಅಂತ ಆಯ್ತು. ತಿಳ್ಕೊಳ್ಳೋದಕ್ಕೆ ಹೋಗೋದ ಅರ್ಥನೂ ಇಲ್ಲ. ಏಕೋ ವಸಿ ನಿಷ್ಕ್ರಿಯಾಣಾಂ ಬಹೂನಾಂ ಏಕಂ ಬೀಜಂ ಬಹುಧಾ ಯಃ ಕರೋತಿ ತಮಾತ್ಮಸ್ಥಂ ಯೇ ಅನುಪಶ್ಯಂತಿ ಧೀರಾಃ ಯೇಷಾಂ ಸುಖಂ ಶಾಶ್ವತಂ ನೇತರೇಷಾಂ. ಇದೆಲ್ಲ ಆಚಾರ್ಯ ಎಷ್ಟೋ ವಾಕ್ಯಗಳನ್ನು ಕೋಟ್ ಮಾಡಿದ್ದಾರೆ. ಎರಡು ರೀತಿ. ಒಂದು ಆ ಸಮಯಕ್ಕೆ ತಕ್ಕಂತೆ ಕೋಟ್ ಮಾಡಿದ್ರಿಂದ ಅದಕ್ಕೆ ಅರ್ಥ ಏನೋ ಗೊತ್ತಾಗ್ಬಿಡುತ್ತೆ. ಅದು ಹಿಂದೆ ಭಾಷ್ಯ ಮಾಡ್ಕೊಂಡ್ಬಿಟ್ರೆ ಸರಿ ಹೋಗ್ತದೆ. ಏಕೋ ವಸಿ ಆಮೇಲೆ ನಿಷ್ಕ್ರಿಯಾಣಾಂ ಬಹೂನಾಂ ಏಕಂ ಬೀಜಂ ಬಹುಧಾ ಯಃ ಕರೋತಿ ತಂ ಆತ್ಮಸ್ಥಂ ಯೇ ಅನುಪಶ್ಯಂತಿ ಧೀರಾಃ ತೇಷಾಂ ಸುಖಂ ಶಾಶ್ವತಂ ನ ಇತರೇಷಾಂ. ಏಕಃ ವಸಿ ವಸಿ ವಶೇನ ಕಶ್ಯಾತ್ ಯೋಜಿತೋ ವಿಜಿತಾಖಿಲ. ಒಬ್ಬನೇ ಇದ್ದಾನೆ, ಇನ್ನೊಬ್ಬ ವಸಿ ಅಂತಿಲ್ಲ. ನಿಷ್ಕ್ರಿಯಾಣಾಂ ಬಹೂನಾಂ, ನಿಷ್ಕ್ರಿಯಾಣ ಕ್ರಿಯಾರಹಿತರಾದಂಥವರಿಗೂ ಕ್ರಿಯೆ ಇರುವವರಿಗೆ ಏನಿರ್ತಾರೆ ಎಲ್ಲರಿಗೂ ಸ್ವಾಮಿಯಾಗಿದ್ದಾನೆ. ಏಕಂ ಬೀಜಂ, ಬೀಜಂ ಅಂದ್ರೆ ಮೂಲ ಕಾರಣ ಮೂಲ ಕಾರಣ. ತಂಗಿಯ ರೆಂಬೆಗಳಿಗೆ ಬೇರು ಕಾರಣ, ಬೇರಿಗೆ ಅದ್ರ ಮೂಲ ಕಾರಣ. ಮತ್ತೆ ದೇವರ ಆಶ್ರಯಿಸ್ಬೇಕು. ಇಲ್ಲಿ ಸೈನ್ಸ್ ಪ್ರಕಾರ ಸ್ಟಾಪ್ ಅಲ್ಲಿಗೆ, ಫೌಂಡೇಶನ್ ಪ್ರಕಾರ. ಅದಾದ ಇದ್ರ ಪ್ರಕಾರ ಎಲ್ಲಿ ಎಂಡ್ ಆಗ್ಬೇಕದ ಇದ್ರಲ್ಲಿ ಎಂಡ್ ಆಗ್ಲೇಬೇಕು. ಇಲ್ಲವರೆ ಇನ್ಕಂಪ್ಲೀಟ್ ಆದಾಗ ಲೆಕ್ಕ. ತಮ್ ಬಹುದಾಯ ಕರೋದು, ಒಂದೇ ಬೀಜವನು ಬೇಕಾದಷ್ಟು ಮಾಡ್ತಾರೆ. ಎಷ್ಟು ವೆರೈಟಿ ಬೇಕಾದ್ರೂ ಮಾಡ್ತಾನೆ, ಆ ಶಕ್ತಿ ಇದೆ. ತಮ್ಮ ಆತ್ಮ ದೇವರಿಗೆ ಅದೊಂದು ಸಾಕ್ಷಿ. ಒಂದೇ ಕೈಕಾಲುಗಳು, ದೇಹ, ಪಂಚ ಎಲ್ಲ ಕಾಮನ್, ಮುಖ, ಇಷ್ಟು ಕಾಂಬಿನೇಷನ್ ಎಷ್ಟು ಮಾಡಬಹುದು ನಾವು. ಅನಂತ ಎಷ್ಟು ಪರ್ವತ ಅನಂತ ಮಾಡಿದ್ದಾರೆ ಗೊತ್ತ, ಅನಂತ. ಅದು ಇಷ್ಟೇನೆ ಎಲ್ಲ ಒಬ್ಬರಿದ್ದಾರ ಅವ್ರ ಕೈ ಬೆರಡೆ ಒಬ್ಬರದಿಲ್ಲ. ಗೊತ್ತೇಳಿ ಹೆಬ್ಬೆರಡು ನಮಗೆ ಗೊತ್ತಾಗುತ್ತೆ ಅಷ್ಟೇ. ಇದು ಮಾಡ್ತಾ ಇಲ್ಲ, ಮೊಬೈಲ್ಗೆಲ್ಲ ಇದು ಮಾಡ್ಕೊಂಡ್ಬಿಡ್ತೀವಲ್ಲ, ಇನ್ನೊಬ್ರು ಏನ್ ಪಾರ್ಟಿ ಹೊಡೆದು ಓಪನ್ ಆಗಲ್ಲ. ಅದು ಎಷ್ಟು ಸೂಕ್ಷ್ಮ ಅಂತ ಕೇಳಿದ್ರೆ ಇದೆಲ್ಲ ಎಲ್ಲಿದು? ಆ ವಸ್ತು ಅದೇ ಅಂತ ಅರ್ಥ. ಆ ವಸ್ತು ಅದೇ, ಬೇರೆ ವಸ್ತು ಅಲ್ಲ ಅನ್ನೋದಕ್ಕೆ. ಅದರಿಂದ ಬ್ರಹ್ಮನ ಇನ್ನೊಬ್ಬರದೇ ಸೂಟ, ಬ್ರಹ್ಮನ್ ನಾವು ಒಂದು ಮಾಡಕ್ ಬರುತ್ತಾ? ನಾವು ಕೈ ಹಾಕಿಬಿಟ್ಟು ಶೌಚಾರಿ ಮಾಡಕ್ ಬರ್ತಾ? ಸಾಧ್ಯ. ಇದೆಲ್ಲ ಅರ್ಥ ಮಾಡ್ಕೊಂಡ್ರೆ ನಿತ್ಯ ಜೀವನದಲ್ಲಿ ನಮಗೆ ಅರ್ಥ ಆಗ್ತದೆ. ಅವ್ರು ಬೇರೆ ವಾಯ್ಸ್ ನೋಡಿ, ಇಷ್ಟು ಜನದ ವಾಯ್ಸ್ ಇದೆ, ಒಬ್ಬರು ದೊಡ್ಡದಾಗಿ ಪೂರ್ತಿ ಐಡೆಂಟಿಕಲ್ ಇರೋದೇ ಇಲ್ಲ. ಎಷ್ಟು ಮ್ಯಾಜಿಕ್ ಅದು. ಇದೇ ಬಾಯಿಂದನೇ ಬರ್ಬೇಕು. ಅದೇ ಮೈಕ್ ಇದ್ದಲ್ಲ, ವಾಲ್ಯೂಮ್ ಕೊಟ್ಟು ಏನು ಮಾಡ್ಬೇಕಾಗಿಲ್ಲ. ಒಂದೇ ಬಾಯಿಂದ ಎಷ್ಟು ವೆರೈಟಿ ಮಾತಾಡೋದು. ಇದು ಬಹಳ ಆಶ್ಚರ್ಯ. ಪ್ರತಿಯೊಂದು ಕೂಡ ನಮ್ಗೆ ಗೊತ್ತಾಗೋದು ಬೆಲೆ ಗೊತ್ತಾಗುತ್ತೆ ಅಷ್ಟೇ. ಇವತ್ತು ಉದಾಹರಣೆಗೆ ಬಾಯಲ್ಲಿ ಥರ್ಮೋಮೀಟರ್ ನೋಡ್ತಾರೆ, ಅಲ್ಲಿ ಒಂದೇ ಎಲ್ಲ ಕಡೆ ಟೆಂಪರೇಚರ್ ಇದೆ. ಅಲ್ಲಿ ಏನಾಗಿದೆ, ಅಲ್ಲಿ ಎತ್ತು ಕಾಣಿಸುತ್ತೆ ಅಷ್ಟೇ. ಅಲ್ಲಿಟ್ರೆ ಇಲ್ಲಿಟ್ರೆ ಎತ್ತು ಕಾಣುತ್ತೆ ಅಷ್ಟೇ ಹೊರತು ಅಲ್ಲಿ ಮಾತ್ರ ಟೆಂಪರೇಚರ್ ಇರ್ತದೆ. ಎಷ್ಟು ತಪ್ಪ ಅದು ಹಾಗೆ ಬೆಂದಿದೆ, ಅದು ಮಾತ್ರ ಬೆಂದಿದೆಯಲ್ಲ. ಬೆಂದಿದೆ ಎಲ್ಲದೂ ಜೊತೆಗಿರೋದ್ರಿಂದ ಎಲ್ಲವೂ ಅಷ್ಟೇ ಬಂದಿರಬೇಕು ಅಂತ ಅರ್ಥ. ಅವೆಲ್ಲ ಬಹಳ ಸುಲಭವಾದ ಮಾತುಗಳು. ಅದೆಲ್ಲ ದಾರಿ ತಪ್ಪಿಸೋ ರೀತಿ ಅರ್ಥ ಮಾಡಿದ್ರೆ ಒಪ್ಪೇನು ಪ್ರಯೋಜನ? ನಿಮ್ಮರ್ಥ ನೀವು ಮಾಡೋದಾದ್ರೆ ಅದ್ಯಾಕೆ ಒಪ್ಪಬೇಕಾಗಿದೆ? ಗೊತ್ತಾಯ್ತಾ? ಯಾವಾಗಲೂ ಇನ್ನೊಬ್ಬರ ಮಾತು ಯಾಕೆ ಕೇಳಬೇಕು? ನಮಗೆ ಗೊತ್ತಿಲ್ಲ, ಅರ್ಥ ಮಾಡ್ಕೊಳ್ಬೇಕು. ನಮ್ಗೆ ಗೊತ್ತಿರೋದಕ್ಕಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಏನಾಯ್ತಲ್ಲ, ಕೊನೆಗೆ ಮೇಲಕ್ಕೆ ಹೋಗೋದೇ ಅದೇ. ಗೊತ್ತಾಯ್ತಾ? ಇವನು ಎಲಿವೇಟ್ ಆಗ ಫಸ್ಟ್ ಇಯರ್ ಸೆಕೆಂಡ್ ಇಯರ್ಗೂ ಕೂಡ ಡಿಫ್ರೆನ್ಸ್ ಯಾತಕ್ಕೆ ಬಂತು? ಜ್ಞಾನ ವೃದ್ಧಿಯಾಗಿರೋದು. ಗೊತ್ತಾಯ್ತಾ? ಇಲ್ಲದವರು ಹೇಳಿ ಪ್ರಯೋಜನ ಇಲ್ಲ. ಇಷ್ಟು ಪದ ಯಾಕೆ ಹೇಳ್ಬೇಕು? ನಿರ್ಗುಣ ಅಂತ ಇಷ್ಟು ಪದ ಹೇಳ್ಬೇಕಾ? ಅವನು ಉತ್ತರ ಕೂಡ ಹೇಳ್ಬಾರ್ದು. ನಿರ್ಗುಣ ನಿರ್ಗುಣ. ಅವನು ತಷ್ಟ ಹೊರಟೋಯ್ತು, ಅವರಿಗೆ ನಿರ್ಗುಣ ಇದೆ ಬಂದೋಯ್ತು ಇಮಿಡಿಯೇಟ್ ಆಗಿ. ಇದೆ ಅದಕ್ಕೆ ಮನನ ಅಂದ್ರೆ ಅದಕ್ಕೆ ಮನನ ಮಾಡಿದ್ರೆ ಹೇಳಿದ್ರೆ ಹಾಗಾಗಿ ಮರಣ ಮಾಡ್ತಾ ಮನಸ್ಸಿ ಗಟ್ಟಿ ಮಾಡ್ಕೊಂಡು ಇದು ಹೇಗಿದ್ರೆ ಸಾಧ್ಯ ಇಲ್ಲ. ಆದ್ರಿಂದ ಏನರ್ಥ? ಅದಕ್ಕೆ ಬೇರೆ ಅರ್ಥ ಇರಲೇಬೇಕು. ಇನ್ನೊಂದು ಅರ್ಥ ಅವರೇ ಹೇಳಿದ್ರು, ನಾವೇ ಹೇಳಿದ್ರು. ಅದೇ ಶ್ರುತಿ ಬೇರೆ ಅರ್ಥ ಹೇಳಿ ಅಂದ್ಮೇಲೆ ಮತ್ತೆ ಯಾಕೆ ಹೇಳ್ಬೇಕು? ಅದನ್ನೆಲ್ಲ ನಾವು ಯಾವುದೇ ಹೇಳ್ತೇವೆ, ಅಷ್ಟು ಇನ್ನೊಬ್ರು ಹೇಳಿದ್ರು ಒಪ್ಪೋದಿಲ್ಲ, ಶ್ರುತಿ ಹೇಳಿದ್ರು ಒಪ್ಪೋದಿಲ್ಲ. ಅದು ಅನುವಾದಕ ಶ್ರುತಿ, ಇದು ನಿರ್ಣಾಯಕ ಶ್ರುತಿ. ಅದು ಬೋರ್ಡ್ ಹಾಕಿದಾರೆ, ಅನುವಾದಕ ಹಾಕಿಲ್ಲ ಅದನ್ನ. ಇದು ನಮಗಲ್ಲ ಅಂತ ಬೋರ್ಡ್ ಹಾಕಿದಾರ? ಇಲ್ಲ. ಸಂಧ್ಯಾ ಎಲ್ಲರೂ ಮಾಡ್ಬೇಕು, ನಮಗಲ್ಲ ಅಂತ ಬೋರ್ಡ್ ಇಲ್ಲ. ಅದಕ್ಕೆ ಎಲ್ರು ಮಾಡಕ್ಕೆ ಎಲ್ರು ಮಾಡ್ಬೇಕು. ತಮಾತ್ಮಸ್ಥಂ ಇಷ್ಟೆಲ್ಲ ಸರಿನೇ.
ದೇವರನ್ನು ನೋಡಿ ಏನು ಉಪಯೋಗ ಅಂದ್ರೆ ತಮ್ಮ ಆತ್ಮಸ್ಥಮ್ಮೆ ಅನುಪಶ್ಯಂತಿ, ಆತ ಬಿಂಬರೂಪೇ ನೋಡ್ಬೇಕು. ನಾವು ಎಲ್ಲರೂ ಮುಕ್ತಿ ಆಗೋದಿಲ್ಲ. ದೇವ್ರ ಮಹಿಮೆ ತಿಳ್ಕೊಳ್ಳೋಕೆ ಇದೆಲ್ಲ ಸಾಕು. ಮನೆಗೆ ಮಾತ್ರ ಪ್ರತ್ಯಕ್ಷ ಆಗ್ಬೇಕಾದ್ರೆ ಬಿಂಬರೂಪೇನೆ ನೋಡ್ಬೇಕು. ಬಿಂಬರೂಪೇ ಅರ್ಥ ಆಗುತ್ತೆ ನಿಮ್ಗೆ. ಇವತ್ತು ಇಲ್ಲೇ ಕಾತಾಡೋ ಡೆಲ್ಲಿ ಒಳಗೆ ಕೇಳಿದ್ರೆ ಎಲ್ಲಿ ಕೇಳ್ಬೇಕಂದ್ರೆ ಇಲ್ಲೇ ಕೇಳಿದ್ರು. ಮತ್ತೆ ಅದರಲ್ಲೂ ಕೂಡ ಆಫೀಸ್ ನಿಯರೆಸ್ಟ್ ಯಾವ್ದು ಕೊಟ್ಟರೆ ಅದೇ ಆಫೀಸಲ್ಲೇ ಕೇಳೋದು, ಎಲ್ಲೆಲ್ಲೇ ಕೇಳಿದ್ರೆ ಕೊಡೋದಿಲ್ಲ. ಅರ್ಥ ಆಯ್ತಾ? ಇದೆಲ್ಲ ಅರ್ಥ ಮಾಡ್ಕೊಂಡ್ರೆ ಎಷ್ಟು ಸಿಂಪಲ್ ಆಗಿದೆ ಅಂದ್ರೆ ಕನ್ಫ್ಯೂಸ್ ಮಾಡಿ ಮಾಡಿ ಜನಕ್ಕೆ ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟು ಮನೆ ಸರಿಯಾದ್ದನ್ನೇ ಏನಂತ ಯೋಚನೆ ಮಾಡಿ ಶುರು ಮಾಡಿದ್ರು ಬಹುಶಃ ತಪ್ಪಿರ್ಬೋದು. ಆ ರೀತಿ ಒಂದು ದೇಶಾಂ ಸುಖಂ, ಇದರಿಂದ ಏನಾಯ್ತು? ಯಾರು ನೋಡ್ತಾರಲ್ಲ ಒಳಗೆ ದೇಶಾಂ ಸುಖಂ ಶಾಶ್ವತಂ, ಅವರಿಗೆ ಸುಖ ಶಾಶ್ವತಂ ಸುಖಂ ಮುಕ್ತಿ ಅನಾವೃತ್ತಿ ಶಬ್ದ ನಾ ಇತರೇಶ ಉಳಿದವರಿಗಿಲ್ಲ. ಸೊ ಬರೀ ದೇವ್ರು ತಿಳ್ಕೊಂಡ್ರು ಸಾಲದು. ಏನ್ ಮಾಡ್ಬೇಕು ಅವರು? ಇದನ್ನೇ ಮಾಡ್ಬೇಕು. ಇಲ್ಲವ್ರು ಬಸ್ ಟಿಕೆಟ್ ತಗೊಂಡಿದ್ದಾರೆ, ಬಸ್ ಸಿಗ್ತಾ ಇಲ್ಲ, ಎಲ್ಲಿ ಹತ್ಬೇಕು ಅವನಿಗೆ? ಬಸ್ ಸಿಕ್ಮೇಲ್ತಾರೆ ಅವ್ರಿಗೆ ಗಟ್ಟಿ ಆಗೋದು. ಅಷ್ಟೊತ್ತು ಹೋಗೇ ಬಿಡ್ತೀವಿ, ಅರ್ಧ ಗಂಟೆಗೆ ಡೌಟ್ ಆಯ್ತು, ಒಂದು ಹೋಗೇ ಬಿಟ್ಟು. ಹಾಗಾಗಬಾರ್ದು. ಎಷ್ಟು ಮುಖ್ಯ ಅಂದ್ರೆ ಹುಡುಕ್ಬೇಕು. ಉಳಿದವರಿಗೆ ಪೂರ್ಣ ಸುಖ ಸಿಗೋದಿಲ್ಲ, ಅವ್ರಿಗೆ ಮಾತ್ರ ಸಿಗುತ್ತೆ ಅಂತ ಹೇಳಿದ್ರೆ ಉಳಿದವ್ರಿಗೆ ಒಂದು ಸುಖ ಇರೋ ನಿಜ, ಅದು ಶಾಶ್ವತ ಸುಖ ಅಲ್ಲ. ಅದಕ್ಕೆ ಬಿಂಬರೂಪಿ ಪರಮಾತ್ಮನೇ ನೋಡ್ಬೇಕೆ ಹೊರತು ಬೇರೆ ದಾರಿ ಇಲ್ಲ. ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಏಕೋ ಬಹೂನಾಂ ಯೋ ವಿದಧಾತಿ ಕಾಮ ತತ್ಕಾರಣಂ ಸಾಂಖ್ಯ ಯೋಗಾಧಿಗಮ್ಯಂ ಜ್ಞಾತ್ವಾ ದೇವಂ ಮುಚ್ಯತೆ ಸರ್ವಪಾಶೈ. ಹಿಂದೆ ಬಂದಿದೆ ಅದು ಸರ್ವಪಾಶೈ ಇನ್ನೊಂದು ಸತ್ಯ. ನಿತ್ಯೋ ನಿತ್ಯಾನಾಂ ಚೇತನಃ ಚೇತನಾನಾಂ ಏಕೋ ಬಹೂನಾಂ ಯಹ ವಿದಧಾತಿ ಕಾಮಾನ್ ತತ್ಕಾರಣಂ ಸಾಂಖ್ಯ ಯೋಗಾಧಿಗಮ್ಯಂ ಜ್ಞಾತ್ವಾ ದೇವಂ ಮುಚ್ಯತೆ ಸರ್ವಪಾಶೈ. ನಿತ್ಯೋ ನಿತ್ಯಾದ ಮೂರಷ್ಟು ಕೋರ್ಸ್ ಎರಡು ಫಸ್ಟ್ ಇಯರ್ ಪಾಸ್ ಆದ. ಅದರಿಂದ ಬಿಡುಗಡೆ ಕೋರ್ಸ್ ಇನ್ನೂ ಮುಗುದಿಲ್ಲ, ಒಂದು ಬಿಡುಗಡೆ ಆಯ್ತಷ್ಟೇ. 3 ಆದ್ಮೇಲೆ ಪೂರ್ತಿ ಬಿಡುಗಡೆ ಆಗ. ಅದಕ್ಕೆ ಸರ್ವಪಾಶೈ, ಇನ್ನು ಅದಕ್ಕೆ ಸಂಬಂಧನೇ ಇಲ್ಲ. ಓದ್ಬೇಕಾದ ಪ್ರಸಂಗ ಕೋರ್ಸ್ ಮುಗಿದೋಯ್ತು. ಆ ರೀತಿ ಬರ್ಬೇಕಾದ್ರೆ ಸರ್ವಪಾಶ ಅಂದ್ರೆ ಪಾಶಗಳಲ್ಲೂ ಕೂಡ 20 ಪಾಶೆಗೆ ಒಂದೊಂದೇ ಕಟ್ ಮಾಡ್ತಾ ಹೋದ್ರೆ ಒಂದು ಕಟ್ ಮಾಡಿ ಒಂದು ಉಡ್ಕೊಂಡ್ರು ಕೂಡ ಸರ್ವಪಾಶ ಆಗಿಲ್ಲ ಅಂತ ಅದು ಕಟ್ ಆಗುತ್ತೆ. ನೋ ಡ್ಯೂಸ್, ಪರ್ಫೆಕ್ಟ್ಲಿ ನೋ ಡ್ಯೂಸ್ ಅಂತ ಹೇಳಿದ್ರೆ ಹಾಗೆ ಅದಕ್ಕೆ ಎಲ್ಲ ಕಡೆಯಿಂದ ತರ್ತಾರೆ. ಅದು ಯಾವ್ಯಾವ ಸೆಕ್ಷನ್ ಅದೆಲ್ಲಕ್ಕೆ ನೋಡಿ ಕೊಡ್ಬೇಕು ಹೋಗ್ಬೇಕಾದ್ರೆ. ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಏಕೋ ಬಹೂನಾಂ ಬಹೂನಾಂ ಏಕ ಬಹೂನಾಂ ಜೀವಾನಾಂ ಮಧ್ಯೆ ಅನಂತಾನಂತ ಜೀವಾನಾಂ ಮಧ್ಯೆ ಏಕಃ ಸ್ವತಂತ್ರ ಯೋ ವಿದಧಾತಿ ಕಾಮ. ಇಷ್ಟಪಟ್ಟ ಮಾಡ್ತಾ ಎಲ್ಲ ಮತ್ತೆ ಕಾಮನೆಗಳು ಈಡೇರಿಸ್ತಾರೆ. ಕಾಮನೆ ಈಡೇರಕ್ಕೆ ಅವನು ಬೇಕು, ಅವ್ರು ಯಾವ ಕಾಮನೆಗಳು ಇಲ್ಲ. ಯಾಕೆಂದ್ರೆ ಪರಿಪೂರ್ಣನಾದ ತತ್ಕಾರಣಂ ಸಾಂಖ್ಯ ಯೋಗಾಧಿಗಮ್ಯ, ಎಲ್ಲದಕ್ಕೂ ಕಾರಣನಾಗಿದ್ದಾನೆ. ಸಿಗಲಕ್ಕೊಂದು ದಾರಿ ಇದೆ, ಸಾಂಖ್ಯ ಯೋಗಾಧಿಗಮ್ಯ. ಸಾಂಖ್ಯಗಮ್ಯ ಯೋಗಗಮ್ಯ, ಸಾಂಖ್ಯ ಯೋಗ ಅಧಿಗಮ್ಯ ಅಂದ್ರೆ ಗಮ್ಯ ತಿಳಿತಾನೆ ಚೆನ್ನಾಗಿ, ಅಧಿಗಮ್ಯ ಚೆನ್ನಾಗಿ ತಿಳಿತಾನೆ. ಸಾಂಖ್ಯ ಯೋಗ, ಸಾಂಖ್ಯ ಅಂದ್ರೆ ಥಿಯರಿ, ಯೋಗ ಅಂದ್ರೆ ಪ್ರಾಕ್ಟಿಕಲ್. ಏಷಾತೆ ಅಭೀತಾ ಬುದ್ಧಿ ಸಾಂಖ್ಯೇತು ಸಾಂಖ್ಯ ಯೋಗೇ ಮೀಮಾಂಸ. ಇಷ್ಟೊತ್ತು ಸಾಂಖ್ಯ ಹೇಳಿದ್ರೆ ನೀವು ಯೋಗ ಹೇಳ್ತೀವಿ ಅಂತ ಹೇಳಿದ್ದಾರೆ. ಸೊ ಸಾಂಖ್ಯ ಅಂದ್ರೆ ಜ್ಞಾನ, ಯೋಗ ಥಿಯರಿ ಅಂತ ಹೇಳಿದ್ನಲ್ಲ, ಥಿಯರಿ ಜ್ಞಾನ, ಇದು ಪ್ರಾಕ್ಟಿಕಲ್. ಯೋಗ ಮತ್ತು ಪ್ರಾಕ್ಟಿಕಲ್. ದದಾತಿ ಸೈನ್ಸ್ ಯಾವಾಗಲೂ ಎರಡು ಬೇಕು, ಥಿಯರಿ ಅಂಡ್ ಪ್ರಾಕ್ಟಿಕಲ್. ಇದು ಶಾಸ್ತ್ರ ಅಂದ್ರೆ ಸೈನ್ಸ್ ಅಂದ್ರೆ ಶಾಸ್ತ್ರ, ಎರಡು ಬೇಕಲ್ಲ. ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಏಕೋ ಬಹೂನಾಂ ಯೋ ವಿದಧಾತಿ ಕಾಮಾನ್ ತತ್ಕಾರಣಂ ಸಾಂಖ್ಯ ಯೋಗಾಧಿಗಮ್ಯಂ ಜ್ಞಾತ್ವಾ ದೇವಂ ಶಾಂತಿ ಪ್ರಮುಚ್ಯತೆ ಸರ್ವಪಾಶೈಃ. ಅದಾಯ್ತು. ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ದೇವಾ ವಿದ್ಯುತೋ ಭಾಂತಿ ಕುತೋ ಯಮಗ್ನಿಃ ತಮೇವ ಭಾಂತಂ ಅನುಭಾತಿ ಸರ್ವಂ ತಸ್ಯ ಭಾಸಾ ಸರ್ವವಿಧಂ ಕೆಲವೆಲ್ಲ ನಾಟಕದಲ್ಲಿ ಬಂದ್ಬಿಟ್ಟಿದೆ ಇವೆಲ್ಲ. ನ ತತ್ರ ಸೂರ್ಯ ಭಾತಿ ನ ಚಂದ್ರ ತಾರಕ ಯದ್ಗತ್ವಾದ ನಿವರ್ತಂತೆ ತದ್ಧಾವ ಪರಮಂ ನಮ. ಗೊತ್ತಾಯ್ತು ಏನ್ ಹೇಳಿದಾರಲ್ಲಿ? ನ ತತ್ರ ಸೂರ್ಯೋ ಭಾತಿ ನ ಪವಾಕ ನ ಶಶಾಂಕೋ ನ ಪಾವಕ. ಗೀತಾದ ಶ್ಲೋಕ ಅದು, ಗೊತ್ತಾಯ್ತಾ? ಅದಕ್ಕೆ ಅದು ಉಪನಿಷತ್ತು, ಇದು ಉಪನಿಷತ್ತು. ನಿತ್ಯೋ ನಿತ್ಯಾನಾಂ ಅಲ್ಲ. ನ ತತ್ರ ಸೂರ್ಯ ಭಾತಿ, ಸೂರ್ಯನ ಬೆಳಕಿಲ್ಲ ಅಲ್ಲಿ. ಯಾಕೆಂದ್ರೆ ಸೂರ್ಯನ ಬೆಳಕಿಲ್ಲ, ಬೇರೆ ಬೆಳಕಿದೆ. ಸೂರ್ಯನ ಬೆಳಕಿನ ನಮ್ಗೆ ಬೇಕಿಲ್ಲ. ಸೂರ್ಯ ಅದನ್ನು ಬೆಳಕೋ ಶಕ್ತಿ ಹೊಂದಿಲ್ಲ. ಈ ಸೂರ್ಯನ ಯಾವ ಶಕ್ತಿ ಇಲ್ಲ, ಅದನ್ನು ಬೆಳಕೋ ಶಕ್ತಿ ಇಲ್ಲ. ಅಲ್ಲಿ ಸೂರ್ಯ ಬೇಕೂ ಇಲ್ಲ. ನಾ ಚಂದ್ರ ತಾರಕ, ಚಂದ್ರ ಇಲ್ಲ, ತಾರಕನೂ ಇಲ್ಲ. ತಾರಕೆಗಳು ನಕ್ಷತ್ರಗಳು.
ಅಂದ್ರೆ ಎಲ್ಲ ಇವೆ. ಅವು ಈ ಬೆಳಕೊಡೋ ಸಮರ್ಥವಾಗಿಲ್ಲ. ಬೆಳಕಿದ್ದೇ ಇರೋದ್ರೆ ಬೇಕೇ ಇಲ್ಲ ಇವೆಲ್ಲ ಕೂಡ. ನತತ್ರ ಸೂರ್ಯೋ ನತ ಚಂದ್ರ ತಾರಕಂ ನ ಇವಾ ವಿದ್ಯುತ, ಮಿಂಚುಗಳು ಯಾವುದೇ ಇಲ್ಲ. ನಭಾಂತಿ ಕುತೋ ಯಮ ಅಗ್ನಿ, ಇಷ್ಟರಿಂದ ಅಗ್ನಿ ಕೇಳ್ಬೇಕು, ಅಗ್ನಿನೂ ಇಲ್ಲ. ಯಾಕೆ ಎಲ್ಲರೂ ಯಾವಾಗ ಇರ್ಬೇಕು ಅಂತ ತಿಳ್ಕೊಂಡಿದ್ದೇವೆ, ಅದೇ ಇಲ್ಲ ಅಂದ್ಮೇಲೆ ಸದ್ಬಿಡಿದವರು ಪ್ರಶ್ನೆ ಇಲ್ಲ. ಈ ಅಗ್ನಿ ಬೇಕಿಲ್ಲ ಅದಕ್ಕೆ. ಸರ್ವಪಾಶೈ ನ ತತ್ರ ಸೂರ್ಯೋ ಭಾತಿ ರಚಂದ್ರ ತಾರಕಂ ನ ವಿದ್ಯುತೋ ಭಾಂತಿ ಕುತೋ ಯಮಗ್ನಿ ತಮೇವ ಭಾಂತಂ ಅನುಭಾತಿ ಸರ್ವಂ ತಸ್ಯ ಭಾಸಾ ಸರ್ವಮಿದಂ ವಿಭಾತಿ. ತಮೇವ ಭಾಂತಂ ಅನುಭಾತಿ ಸರ್, ಎಷ್ಟು ಸುಲಭ ನೋಡಿ. ಬೆಳಕು ಕೊಡ್ತಾನೆ, ಉಳಿದವರೆಲ್ಲ ಅನುಸರಿಸಿದ್ದಾರೆ, ಪ್ರತಿಬಿಂಬಗಳು ಅಂತ ಅರ್ಥ. ಅನುಸರಿಸಿ ಎಂಬುದನ್ನು ಅಬ್ಸಲ್ಯೂಟ್ ಸೆನ್ಸ್ ಅಂತ ತಗೊಂಡು ಪ್ರತಿಬಿಂಬನೆ. ಬರೀ ಅನುಸರಣೆ ಬೇರೆ, ಅಬ್ಸಲ್ಯೂಟ್ ಆಗಿ ಅನುಸರಣೆ ಬೇರೆ. ಆದ್ದರಿಂದ ತಮೇವ ಭಾಂತಂ ಅನುಭಾತಿ ಸರ್ವಂ ತಸ್ಯ ನೋಡಿ, ಬೆಳಕಿಲ್ಲ ಅಂತ ಹೇಳಲಿಲ್ಲ. ಎಲ್ಲ ಸ್ವಪ್ರಕಾಶ ಯಾರು ಅಲ್ಲ ಅಂತ ಇದ್ದಾರೆ. ಯಾರು ಸ್ವಪ್ರಕಾಶ ಅಲ್ಲ, ಎಲ್ಲ ಭಗವದ್ಗೀತಾ ಪ್ರಕಾಶ ಉಳ್ಳವರು. ತಸ್ಯ ಭಾಸ ಸರ್ವವಿದಂ ವಿಭಾತಿ, ಅವನ ಬೆಳಕಿನಿಂದಲೇ ಕಾಂತಿಯಿಂದಲೇ ಎಲ್ಲವೂ ಕೂಡ ಇವತ್ತು ಬೆಳೀತಾ ಇದೆ. ಆತಿನ ಮಾತ್ರ ಬೇರೆ ಕಡೆಯಿಂದ ಏನು ಬೇಕಿಲ್ಲ, ಯಾವ ಅವಲಂಬನೆ ಕೂಡ ಇಲ್ಲ. ತವೇವ ಭಾಂತಂ ಅನುಭಾತಿ, ಇವತ್ತು ಅರ್ಥ ಆಗಿದೆ. ಸೂರ್ಯ ಚಂದ್ರ ನಮಗೆ ಅರ್ಥ ಆಗ್ಬಿಟ್ಟಿದೆ. ಚಂದ್ರ ಸ್ವಂತ ಬೆಳಕಿಲ್ಲ, ರಿಫ್ಲೆಕ್ಟ್ ಮಾಡುತ್ತೆ, ಅದು ಅರ್ಥ ಆಗಿದೆ. ಅದೇ ರೀತಿಯೇ ನಾರಾಯಣ ಇನ್ನೊಬ್ಬ ಇದ್ದಾನೆ, ಇಲ್ಲ, ಆ ರೀತಿ ಇಲ್ಲ ಅಂತ ಹೇಳ್ಬಿಟ್ರು ಅಷ್ಟೇ. ಏಕೋ ಹಂಸಃ ಭುವನಸ್ಯಾಸ್ಯ ಮಧ್ಯೆ ಸ ಏವಾಗ್ನಿಃ ಸಲಿಲೆ ಸನ್ನಿವಿಷ್ಟಃ ತಮೇವ ವಿದಿತ್ವಾ ವದಿತ ಅತಿಮೃತ್ಯುಮೇತಿ ನಾನ್ಯಃ ಪಂಥಾ ವಿದ್ಯತೆ ಅಯನಾಯ. ಇದೇ ರೀತಿ ವಾಕ್ಯ. ತಮೇವಂ ವಿದ್ವಾನ್ ಅಮೃತಃ ಭವತಿ ಅಂತ ಒಂದು ವಾಕ್ಯ. ಅತಿ ಮೃತ್ಯುಮೇತಿ ಚೇಂಜಸ್ ಇದೆ, ಅರ್ಥ ಒಂದೇ. ಅಮೃತತ್ವ ಅಂದ್ರೆ ಅತಿ ಮೃತ್ಯು ಅಂದ್ರೆ ಒಂದೇ. ಮೃತ್ಯುವಿನಿಂದ ಅತೀತನಾಗ್ತಾನೆ ಅಂದ್ರೆ ಮೃತ್ಯು ಇಲ್ಲದವನಾಗ್ತಾನೆ. ನಾಣ್ಯ ಪಂಥ ವಿದ್ಯತೆ ಅಯನಾಯ, ಮುಕ್ತಿ ಮುಕ್ತಿ. ಹೌದು. ತಮೇವ ವಿದಿತ್ವಾ ಭಾತಿ ಅತಿ ಮೃತ್ಯುಮೇತಿ. ಆಯ್ತು, ಇನ್ನೊಂದು ದಾರಿ ಇದೆ, ಇನ್ನೊಂದು ದಾರಿ ಇಲ್ಲ. ನಾಣ್ಯ ಪಂಥ ವಿದ್ಯತೆ ಅಯನಾಯ. ಅಯನ ರಕ್ಷಣೆಗೆ ಬೇರೊಂದು ಯಾವ ದಾರಿನೂ ಇಲ್ಲ. ಪಡಿಲಿಕ್ಕೆ ಯಾವ ದಾರಿನೂ ಇಲ್ಲ, ಒಂದೇ ದಾರಿ ಇದೆ. ಹೇಳಿದ ಪಾಸಾಗಿ ಬೇರೆ ದಾರಿ ಇದೆ ಅಂದ್ರೆ ಆಗೋ ಹಾಗೆ ಇನ್ನೊಂದಿಲ್ಲ. ಅದೇ ಹೇಳ್ತೀರಿ ಇವತ್ತು ಆಗಿದ್ದೀನಿ ಹಾಗೆ ಹೋದ್ರೆಲ್ಲ ನೋಡಿದೀಯಾ? ನೋಡಿದ್ರೆ ಇನ್ವ್ಯಾಲಿಡ್ ವ್ಯಾಲಿಡ್ ಆಗತ್ತಾ? ಇಲ್ಲ. ಅದರಿಂದ ಓದಿಯೇ ಹಾಗೆ ಬರೀಬೇಕು. ಓದಿಯೇ ನಾವು ಮೋಕ್ಷಕ್ಕೆ ಹೋಗ್ಬೇಕೆ ಹೊರತು ಇಲ್ಲೋ ತಿಳಿಯಕ್ಕೆ ಆಗೋದಿಲ್ಲ. ಅಪಂಥ ವನ್ಯ ಪಂಥಾ ನ ವಿದ್ಯತೆ ಅಯನಾಯ. ಬಿಟ್ಟೋಯ್ತ? ಅದೇ ಏಕೋ ಹಂಸಃ, ಆಮೇಲೆ ಭುವನಸ್ಯಾಸ್ಯ ಮಧ್ಯೆ ಸ ಏವಾಗ್ನಿ ಸಲಿಲೆ ಸನ್ನಿವಿಷ್ಟ. ಏಕೋ ಹಂಸ ಅಂದ್ರೆ ಶುದ್ಧ ಅಂತ ಅರ್ಥ. ಹಂಸ ಏನೋ ಶುದ್ಧ. ದೇವರ ಹೆಸರು ಹಂಸ ಶುಚಿಷತ್ ಮೊಸರಂತರಿಕ್ಷತ್ ಅಂತ ಹೇಳ್ತೇವೆ. ದೇವರು ಶುದ್ಧನಾಗಿದ್ದಾನೆ. ಅದು ಇನ್ನೊಂದು ಅರ್ಥ. ಹಂಸ ಅಂತ ಯಾಕೆ ಹೇಳಿದ್ರು ಅಂದ್ರೆ ಇನ್ನೊಬ್ಬ ಪಕ್ಷಿ ಇದೆ, ಈತ ಹಂಸ ಅಲ್ಲ. ದ್ವಾಸಪುರಾಣದೊಳಗೆ ಒಂದು ಹಂಸ ಅಲ್ಲ, ಒಂದು ಹಂಸ. ಒಂದು ಶುದ್ಧ, ನಿತ್ಯ ಮುಕ್ತನಾಗಿ ಶುದ್ಧ, ಸ್ವತಂತ್ರನಾಗಿ ಶುದ್ಧ. ಉಳಿದವರು ಅದಿಲ್ಲ. ಆದ್ದರಿಂದ ಹಂಸ ಅಂದ್ರೆ ಪಕ್ಷಿ, ಆದ್ರಿಂದ ದ್ವಾಸುಪರ್ಣ ಸರಿ ಹೋಯ್ತು. ಏಕೋ ಹಂಸಃ ಭುವನಸ್ಯಾಸ್ಯ ಮಧ್ಯೆ, ಇವ್ರ ಮಧ್ಯೆ ಇದ್ದಾನೆ. ಸ ಏವಾಗ್ನಿ ಸಲಿಲೆ ಸನ್ನಿವಿಷ್ಟ. ಅವನೇ, ಅಗ್ನಿ ಕೂಡ ಅವನೇನೆ, ಹಂಸನೂ ಅವನೇ, ಅಗ್ನಿನೂ ಅವನೇ. ಹಂಸ ಪಕ್ಷಿ ಏನಿದೆ ಶಕ್ತಿ ಬೆಳಗಿರೋದು, ಅಗ್ನಿಗೆ ಏನಿದೆ ಬೆಳಗೋದು. ಬೆಳಗೋದು ಬೇರೆ. ಅವನು ಅಗ್ನಿಯಾಗಿ ಬೆಳಗ್ತಾನೆ, ಹಂಸವಾಗಿ ಶುದ್ಧವಾಗಿದ್ದಾನೆ. ಸೈ ಅದೊಬ್ಬನೇ. ಬರುತ್ತೆ ಈಗ. ಸದಿತಿ ವಾಯು, ವಾಯುದೇವರು ಒಳಗಿದ್ದಾನೆ. ಭಾರತೀಯರೊಳಕ್ಕೆ ಪ್ರಾಣ ಅಂತಾರೆ, ಎಲ್ಲ ಕಡೆ ಬಂದಿದೆ. ಸದಾ ಸವಿತೃ ಮಂಡಲ ಮಧ್ಯವರ್ತಿ ನಾರಾಯಣ ಸನಸಿಜಾಸನ ಸನ್ನಿವಿಷ್ಟ. ಇದು ಸನ್ನಿವಿಷ್ಟ. ಸತಿ ವಾಯೋ ನಿವಿಷ್ಟ. ಇದು ಅವನು ಸುಮ್ಮನೆ ಸುಲಭ. ಗಾಯತ್ರಿ ಮಂತ್ರ ಇದರಲ್ಲೇ ಬಂದೋಗ್ಬಿಟ್ಟು. ನಾಣ್ಯ ಪಂಥ ವಿದ್ಯತೆ ಅಯನಾಯ. ನೀರೊಳಗೆ ಅವನೇ ಇದ್ದಾನೆ, ನೀರೊಳಗೂ ಅವನೇ ಇದ್ದಾನೆ. ನೀರೊಳಗೆ ಅವನೇ ಇದ್ದಾನೆ ಅಂದ್ರೆ ದೇವರೇ ಇದ್ದಾನೆ. ಮತ್ತೆ ಅದಕ್ಕೆ ನೀರು, ದೇವರಿರೋದಕ್ಕೆ ನೀರು ಕುಡಿದ್ರೆ ನಮಗೆ ತೃಪ್ತಿ ಆಗೋದಿಲ್ಲ, ತೃಪ್ತಿ ಆಗ್ತಿರ್ಬೇಕು. ಅದಕ್ಕೆ ನಾಳೆ ಸಮುದ್ರ, ನಾಳೆ ಮುಗಿಯುತ್ತೆ ಹೆಚ್ಚಿಲ್ಲ.